ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಲಿ ಆರೋಗ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಂಟರ್ ಸ್ಪೆಷಲ್ ಪೊಂಗಲ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಇವತ್ತು ಖಾರ ಪೊಂಗಲ್ ಈಸಿಯಾಗಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಹಸಿಮೆಣಸಿನ್ಕಾಯಿ, ಇಂಗು, ಅರಿಶಿಣದ ಪುಡಿ, ಹೆಸರುಬೇಳೆ, ಉಪ್ಪು, ಕಾಳುಮೆಣಸು, ಜೀರಿಗೆ, ಒಂದು ಅರ್ಧ ಇಂಚಷ್ಟು ಶುಂಠಿ, ತುಪ್ಪ ಮತ್ತು ಕಾಯಿ ತುರಿ. ಈಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ. ಈ ಕುಕ್ಕರ್ಗೆ ಒಂದು 3-4 ಸ್ಪೂನಷ್ಟು ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೆ ತುಂಬ ಫ್ಲೇವರ್ ಇರುತ್ತೆ ಮತ್ತು ಹೆಲ್ತಿ ಕೂಡ ಒಳ್ಳೆಯದು. ಈ ಚಳಿಗಾಲದಲ್ಲಿ ಸ್ಕಿನ್ನಲ್ಲಿ ಆಗೋವಂಥ ಒಣದ್ದು ಅಥವಾ ಬಿರುಕು ಬಿಡೋವಂಥದ್ದು ಕಡಿಮೆ ಆಗುತ್ತೆ. ತುಪ್ಪ ಕಾದ ತಕ್ಷಣ ಸಾಸಿವೆ ಹಾಕಿ 1 ಸ್ಪೂನಷ್ಟು ಜೀರಿಗೆ ಸಹ ಹಾಕ್ತಾಯಿದ್ದೀನಿ. ನೋಡಿ, ಜೀರಿಗೆ ಮತ್ತು ಸಾಸಿವೆ ಎಣ್ಣೆಯಲ್ಲಿ ಫ್ರೈ ಆಗಿ ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಇವಾಗ ಒಂದು 7-8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದು ಸಣ್ಣಗೆ ಗೀಳಿರೋದು ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಅರ್ಧ ಇಂಚಷ್ಟು ಶುಂಠಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನೋಡಿ, ಈ ಥರ ಅದರಲ್ಲಿ ಎಣ್ಣೆ ಅಂಶ ಅಥವಾ ಏನು ಆಯಿಲ್ ಇರುತ್ತೆ ಅದು ಸ್ವಲ್ಪ ಸೈಡಿಗೆ ಬರ್ತಾ ಇರುತ್ತೆ. ಆವಾಗ ಹಿಂಗೆ ಹಾಕಬೇಕು. ಇಂಗು ಶುಂಠಿ ಫ್ಲೇವರು ಡಿಫ್ರೆಂಟಾಗಿ ಗಮ್ ಅಂತ ಬರ್ತಾಯಿದೆ. ಇವಾಗ ತೊಳೆದು ನೆನೆಯಕ್ಕಿಟ್ಟಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ಮತ್ತು ಹೆಸರುಬೇಳೆನ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನೀರು ಹಾಕಿ ನೀವು ಕುದಿಸಿದ್ರೆ ಆ ಬೇಳೆ ಸ್ವಲ್ಪ ಹಾಗೆ ನಮಗೆ ಸಿಗುತ್ತೆ. ಇಲ್ಲಾಂದರೆ ಮೊಸರು ಥರ ಬೆಂದರೆ ಚೆನ್ನಾಗಿರಲ್ಲ. ನೋಡಿ, ಅಕ್ಕಿ ಹಾಕಾಯಿತು. ಈಗ ಹೆಸರುಬೇಳೆನೂ ಕೂಡ ಇವೆಲ್ಲನೂ ನಾವು ಏನು ತಯಾರಿ ಮಾಡೋಕ್ಕೆ ಮುಂಚೆನೇ ತೊಳೆದು ನೆನೆಯಕ್ಕೆ ಇಟ್ಕೊಂಡ್ಬಿಡಬೇಕು. ಈಗ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಅದರಲ್ಲಿರೋ ನೀರಿನ ಅಂಶ ಹೋಗಿ ಅದು ಲೈಟಾಗಿ ಫ್ರೈ ಆಗಬೇಕಷ್ಟೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತಾ ಇರಬೇಕು. ಅದು ಡ್ರೈನೆಸ್ ಗೊತ್ತಾಗುತ್ತೆ ನಮಗೆ ನೋಡಿ. ಆವಾಗ ಕುಟ್ಟಿರೋವಂಥ ಕಾಳು ಮೆಣಸನ್ನು ಹಾಕ್ತಾಯಿದ್ದೀವಿ. ನಾವು ಫಸ್ಟೇ ಏನಾದರೂ ತುಪ್ಪಕ್ಕೆ ಡೈರೆಕ್ಟಾಗಿ ಕಾಳು ಮೆಣಸು ಹಾಕ್ಬಿಟ್ರೆ ತುಂಬ ಘಾಟಾಗಿಬಿಡುತ್ತೆ. ಹಾಗಾಗಿ ಇದೆಲ್ಲ ಫ್ರೈ ಆಗ್ತಾ ಇರ್ಬೇಕಾದ್ರೆ ನಾವು ಲಾಸ್ಟಲ್ಲಿ ಕಾಳು ಮೆಣಸು ಹಾಕಿ ಆಮೇಲೆ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಆ ತಳ ಅಂಟು ಥರ ಇರುತ್ತಲ್ಲ, ಆವಾಗ ಅದಕ್ಕೆ ನಾವು ಕಾಯಿ ತುರಿ, ನಾನು 1 ಹೋಳಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕ್ಬೋದು ನಾವು ಈ ಹಂತದಲ್ಲಿ. ಗೋಡಂಬಿ ಇದ್ದರೆ ಗೋಡಂಬಿನೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹರಳುಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೋಡಿ, ಎಷ್ಟು ಉದುರಾಗಿ ಡ್ರೈ ಆಗಿ ಫ್ರೈ ಆಗಿದೆ. ಸೊ ಇವಾಗ ನಾವು ಅದಕ್ಕೆ ನೀರು ಹಾಕಬೇಕು. ನಾನು 4 ಸಣ್ಣ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಸೊ 8 ಗ್ಲಾಸಷ್ಟು ನೀರು ಹಾಕಿದ್ರೆ ಮೀಡಿಯಮ್ ರೈಸ್ ಟೈಪ್ ಆಗುತ್ತೆ. ಸ್ವಲ್ಪ ನಮಗೆ ಅದು ಸ್ಲರಿ ಗಂಜಿ ಥರ ಬೇಕು ಅಂದರೆ ಒಂದು 9-10 ಗ್ಲಾಸು ನೀರು ಹಾಕಬೇಕು. ನಮ್ಮನೇಲಿ ತುಂಬ ಸಾಫ್ಟಾಗಿ ಫ್ಲೂಯಿಡ್ ಥರ ತಿನ್ನಲ್ಲ, ಹಾಗಾಗಿ ನಾನು ಅದಕ್ಕೆ ಕರೆಕ್ಟಾಗಿ 8 ಗ್ಲಾಸಷ್ಟು ನೀರು ಹಾಕಿ ಕಲಸಿದ್ದೀನಿ. ನೋಡಿ, ಇದೆಷ್ಟು ಈಸಿ. ಈಗ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಕೂಗಿಸ್ಬೇಕು. ನೋಡಿ, ಇವಾಗ ಆಗಿದೆ. 2 ಕೂಗಿಗೆಲ್ಲ ಆಗಿದೆ ನೋಡಿ. ಈ ಥರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಿಂಗ್ ಮಾಡಿದ್ರೆ ಬಿಸಿ ಬಿಸಿ ಪೊಂಗಲ್ ರೆಡಿ.